ಸ್ಟಾರ್ಗಳನ್ನು ಹುಟ್ಟು ಹಾಕೋರು ನಿರ್ಮಾಪಕರು ಮತ್ತು ನಿರ್ದೇಶಕರು. ಆದರೆ ಕೆಲ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳಾಗ್ತಾ ಇದ್ದ ಹಾಗೆ ನಿರ್ಮಾಪಕರನ್ನ ಬಿಟ್ಟು ಬಿಡ್ತಾರೆ, ಅನ್ನದಾತರು ಅನ್ನೋದನ್ನು ಮರೆತು ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತ ನಿರ್ಮಾಪಕ ಉಮಾಪತಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಮೊದಲು ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೀತಾ ಇದ್ರು, ಬಟ್ ಇವತ್ತಿನ ನಟರು ಅದನ್ನೆಲ್ಲ ಮರೆತುಬಿಟ್ಟಿದ್ದಾರೆ. ಸಿನಿಮಾ ಸ್ಟಾರ್ ಆದಮೇಲೆ ಅನ್ನದಾತರು ಬೇಕಾದಷ್ಟು ಜನ ಆಗ್ತಾರೆ. ನಿರ್ಮಾಪಕರನ್ನ ಬಿಟ್ಟು ಒಂದಷ್ಟು ಅಭಿಮಾನಿ ಗುಂಪುಗಳನ್ನು ಕಟ್ಕೊಂಡು ಒಂದಷ್ಟು ಕ್ಯಾಂಪೇನ್ಗಳನ್ನು ಕರ್ಕೊಂಡು ಹೋಗಿ ಅನ್ನ ಹಾಕಿದ್ರೆ ಅವರನ್ನು ಅನ್ನದಾತರು ಅಂತಾರೆ. ಅದೆಲ್ಲ ಅನ್ನದಾತರು ಅಂದರೆ ಪ್ರತಿನಿತ್ಯ ಅನ್ನ ಕೊಡೋರು ಅನ್ನದಾತರೇ ಹೊರತು ವರ್ಷಕ್ಕೊಮ್ಮೆ ಅನ್ನ ಕೊಡೋರು ಅನ್ನದಾತರು ಆಗೋದಿಲ್ಲ ಅಂತ ಹೇಳಿದರು. ಸ್ಟಾರ್ ಮಾಡೋವಂಥದ್ದು ಯಾರು ಅಂದರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು. ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು. ಯಾಕಂದರೆ ಈಗಾಗಲೇ ನಾನು ಒಬ್ರಿಗೆ ಹೇಳಿದ್ದೆ, ಏನು ಯಾರೋ ಒಬ್ರು ಹೇಳಿದರು, ಒಂದು ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂತೇಳಿ. ಸೊ ಒಂದು ನಿದರ್ಶನ ಏನು ಅಂದರೆ ನಿರ್ದೇಶಕರು, ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂಥ ಶಕ್ತಿ ಇರ್ತದೆ ಅಂತ ಇದೊಂದು ದೊಡ್ಡ ನಿದರ್ಶನ.